Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಆ್ಯಂಡ್ ಯಾವ ಬ್ಯೂಟಿ ಟಿಪ್ ಅದು ಆ್ಯಂಡ್ ಯಾವ ಬೇಸಿಸ್ ಮೇಲೆ ಅಂತ ಆಬ್ವಿಯಸ್ಲಿ ನಿಮಗೆ ತಮ್ಲೇಟ್ ನೋಡಿ ಗೊತ್ತಾಗಿರುತ್ತೆ. ಸೊ ಈ ವೆದರ್ಗೆ ಸೊ ಈ ಕ್ಲೈಮೇಟ್ಗೆ ಸೊ ನಮ್ಮ ಬಾಡಿಲಿ ಆಗೋ ಅಂಥ ಚೇಂಜಸ್ ತಕ್ಕನಂಗೆ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಚಳಿಗಾಲ ಬಂತು ಅಂತಂದ್ರೆ ನಮಗೆ ಕ್ರ್ಯಾಕ್ ಫೀಟ್ ಆಗೋದಾಗಿರಲಿ, ಮುಖ ಎಲ್ಲ ಇಲ್ಲಿ ಒಂಥರ ಒಣಗೋದು, ಸೊ ಈ ಥರದ್ದೆಲ್ಲ ಆಗುತ್ತಲ್ಲ. ಸೊ ಇದಕ್ಕೆಲ್ಲ ಏನು ಮಾಡ್ಬೋದು ಮನೆ ಮದ್ದು ಅಂತಂದರೆ ಎಸ್ ಅಫ್ಕೋರ್ಸ್ ಮಾರ್ಕೆಟಲ್ಲಿ ಕ್ರೀಮ್ ಇದೆ, ಮಾಯ್ಶ್ಚರೈಸರ್ಸ್ ಇದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಸೊ ಒಂದಷ್ಟು ಜನ ಅದಕ್ಕೆ ಹೋಗ್ತಾರೆ, ಸ್ವಲ್ಪ ಜನ ಹೋಮ್ ರೆಮಿಡಿ, ಸ್ವಲ್ಪ ಜನ ಅಲ್ಲ, ಓನ್ಲಿ 20% ಅಷ್ಟೇ ಹೋಮ್ ರೆಮಿಡಿ ಅಂತ ಹೋಗ್ತಾರೆ. ಆ್ಯಂಡ್ ಮಿಕ್ಕಿದ್ದು 80% ಎಲ್ಲರೂ ಲೈಕ್ ಆಲ್ ರೆಡಿಮೇಡ್ ಪ್ರಾಡಕ್ಟ್ಸು ಏನೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಸೊ ಅಂಥದ್ದೇ ಎಲ್ಲನೂ ಪ್ರಿಫರ್ ಮಾಡೋದು. ಐ ನೋ, ಬಿಕಾಸ್ ಅವ್ರಿಗೆ ಪೇಷನ್ಸ್ ಇರಲ್ಲ, ಆ್ಯಂಡ್ ಸಮ್ಟೈಮ್ಸ್ ನಮಗೇನೆ ಇರಲ್ಲ ಪೇಷನ್ಸು. ಓಕೆ ಫೈನ್. ಸೊ ಅದಕ್ಕೆ ಪಕ್ಕಕ್ಕಿಟ್ರೆ, ಸೊ ಹೋಮ್ ರೆಮಿಡಿ ಏನಪ್ಪ ನಾವು ಮಾಡ್ಕೋಬೋದು ಅಂತಂದರೆ, ಇದಕ್ಕೆ ಮಿನಿಮಲ್ ಬರೀ ಎರಡು ಪ್ರಾಡಕ್ಟ್ ಇದ್ದರೆ ಸಾಕು, ಆರಾಮಾಗಿ ನಾವು ಮನೇಲೇ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಮ್ಗೆ ಯಾವಾಗ ನಾವು ಮನೇಲಿರ್ತೀವಿ ಆ್ಯಂಡ್ ನಮ್ಗೆ ಯಾವಾಗ ಇಷ್ಟ ಆಗುತ್ತೆ, ಬರೀ ನಾವು ರಾತ್ರಿ ಹೊತ್ತೇ ನಾವು ಅಪ್ಲೈ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ ಆರಾಮಾಗೆ ಅಪ್ಲೈ ಮಾಡ್ಕೋಬೋದು ಮನೇಲಿರ್ಬೇಕಾದ್ರೆ. ಆ್ಯಂಡ್ ನೀವು ಮನೇಲಿರ್ಬೇಕಂದ್ರೆ ನಿಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಅಪ್ಲೈ ಮಾಡ್ಕೋಬೋದು. ಸೊ ಹೇಳ್ತೀನಿ ಫಸ್ಟ್ ಏನು ಅಂತ ಹೇಳಿ. ಸೊ ಏನಪ್ಪ ಬೇಕು ಇದಕ್ಕೆ ಅಂತಂದರೆ, ಒಂದು ಕೋಕೋನಟ್ ಆಯಿಲ್ ಬೇಕಾಗುತ್ತೆ. ನೀವು ಪ್ಯಾರಾಶೂಟ್ ಆದರೂ ತೊಗೊಳ್ಳಿ ಅಥವಾ ಪ್ಯೂರ್ ಕೋಕೋನಟ್ ಆಯಿಲ್ ಇದ್ರೂ ಸರಿ. ಸೊ ಯಾವುದಾದ್ರೂ ನೀವು ಕೋಕೋನಟ್ ಆಯಿಲ್ ಇರಬೇಕು ಒಟ್ಟಿನಲ್ಲಿ, ಓಕೆನಾ. ಆ್ಯಂಡ್ ಅದಕ್ಕೆ 2 ವಿಟಮಿನ್ ಇ ಕ್ಯಾಪ್ಸೂಲ್, ಅದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ, ಒಂದು ಶೀಟ್ ಸಿಗುತ್ತೆ. ಸೊ ತೊಗೊಂಡು ಅದನ್ನು ಸ್ಟೋರ್ ಮಾಡ್ಕೊಳ್ಳಿ, ಅದು ಕೂಡ ಒಂದಷ್ಟು ತಿಂಗಳು ಆರಾಮಾಗಿ ನಿಮಗೆ ಬರುತ್ತೆ. ಸೊ 1 ಸ್ಪೂನು ಕೋಕೋನಟ್ ಆಯಿಲ್ ತೊಗೊಳ್ಳಿ, 1 ಸ್ಪೂನು 1 ಕ್ಯಾಪ್ಸೂಲ್ ಅಥವಾ 2 ಕ್ಯಾಪ್ಸೂಲು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಎಲ್ಲಿ ನಿಮಗೆ ಕ್ರ್ಯಾಕ್ ಬಿಟ್ಟಿದೆ ಸೊ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಕಾಲಿಗೆ ನೀವು ಅಪ್ಲೈ ಮಾಡ್ಕೋಬೋದು, ಕೈಗೆ ಅಪ್ಲೈ ಮಾಡ್ಕೋಬೋದು, ಆ್ಯಂಡ್ ನಿಮ್ಮ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು ರಾತ್ರಿ ಮಲಗೋಕ್ಕಿಂತ ಮುಂಚೆ. ಆ್ಯಂಡ್ ನೀವು ಇದನ್ನು ಒಂದು ಚಿಕ್ಕದು ಗ್ಲಾಸ್ ಜಾರ್ ಬರುತ್ತೆ, ಚಿಕ್ಕದು ಒಂದು ಬಾಟ್ಲ್ ಥರ, ಸೊ ನೀವು ಅದರಲ್ಲಿ ಸ್ಟೋರ್ ಮಾಡಿ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು, ಓಕೆನಾ. ಆ್ಯಂಡ್ ಇನ್ನೊಂದು ಏನಪ್ಪ, ಕೋಕೋನಟ್ ಆಯಿಲ್ ಬದಲಾಗಿ ಇನ್ನೊಂದು ಆಪ್ಷನ್ ಏನು ಅಂತಂದರೆ ವ್ಯಾಸ್ಲಿನ್. ಸೊ ಇದು ಒಂದು ಚಿಕ್ಕ ಡಬ್ಬ ಬರುತ್ತೆ ಗೊತ್ತಾ ವ್ಯಾಸ್ಲಿನು, ನಾವು ಆಗಿನ ಕಾಲದನ್ನ ನಾವು ಯೂಸ್ ಮಾಡ್ಕೊಂಬರ್ತಿದ್ದು ವ್ಯಾಸ್ಲಿನು. ಸೊ ಆ ವ್ಯಾಸ್ಲಿನು ಅದರಲ್ಲಿ ಫ್ಲೇವರ್ಸ್ ಬರುತ್ತೆ, ಬಟ್ ನೀವು ವೈಟ್ ಕಲರೇ ತೊಗೊಳ್ಳಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನೀವು ಫ್ಲೇವರ್ಸ್ ಕೂಡ ತೊಗೋಬೋದು. ಅದರಲ್ಲೂ ಬೇರೆ ಬೇರೆ ಐ ಆಮ್ ನಾಟ್ ಶ್ಯೂರ್, ಅದರಲ್ಲಿ ರೋಸ್ ಪೆಟಲ್ದು, ಆರೆಂಜ್ದು ಇದನ್ನೆಲ್ಲ ಸಿಗ್ತಾ ಇದೆ, ಐ ಆಮ್ ನಾಟ್ ಶ್ಯೂರ್. ಸೊ ಅದನ್ನು ತೊಗೊಳ್ಳಿ ಆಯಿತಾ, ಪ್ಯೂರು ಬರೀ ವೈಟ್ ವ್ಯಾಸ್ಲಿನ್ ಅದನ್ನು ತೊಗೊಳ್ಳಿ. ಆ್ಯಂಡ್ ಅದಕ್ಕೆ ಸೇಮ್ ಆ್ಯಸ್ ಯೂಶುವಲ್ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ, 1 ಸ್ಪೂನ್ ವ್ಯಾಸ್ಲಿನ್ ತೊಗೊಳ್ಳಿ, 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ 2 ಆಪ್ಷನ್ ಇದೆ, ಸೊ ನೀವು ನೋಡ್ಕೊಳ್ಳಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ನೀವು ಅದನ್ನು ಯೂಸ್ ಮಾಡ್ಬೋದು. ಕೋಕೋನಟ್ ಆಯಿಲ್ ಎಸ್ ಅಫ್ಕೋರ್ಸ್ ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಕೊಡುತ್ತೆ, ತುಂಬ ಸ್ಮೂತಾಗಿರುತ್ತೆ ಸ್ಕಿನ್ನು, ತುಂಬ ಗ್ಲೋ ಬರುತ್ತೆ, ಶೈನಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ವ್ಯಾಸ್ಲಿನು ಅಷ್ಟೇ, ಕ್ರ್ಯಾಕ್ ಎಲ್ಲ ಎಲ್ಲಿದೆ ಅದನ್ನೆಲ್ಲ ಕ್ಲಿಯರ್ ಆಗೋದಕ್ಕೆ ಅದನ್ನೆಲ್ಲ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಅಷ್ಟೇ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಡ್ಯಾಮೇಜ್ ಇರೋದನ್ನೆಲ್ಲ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ರೆಮಿಡಿ ಈ ವಿಂಟರ್ಗೆ ಬೆಸ್ಟು ಅಂತ ನನಗನ್ಸುತ್ತೆ. ಸೊ ಸಿಕ್ಕಾಬಟ್ಟೆ ವರ್ಕೌಟ್ ಆಗುತ್ತೆ. ಸೊ ರಾತ್ರಿ ಅಪ್ಲೈ ಮಾಡ್ಕೊಂಡು ಬಿಟ್ಬಿಡಿ. ಆ್ಯಂಡ್ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಸೊ ನಾವು ಆರಾಮಾಗಿ ಸ್ನಾನ ಮಾಡೋದ್ರಿಂದ ಸೊ ಅದೆಲ್ಲ ಹೋಗ್ಬಿಡುತ್ತೆ, ಜಿಡ್ಡೆಲ್ಲನೂ ಹೋಗ್ಬಿಡುತ್ತೆ. ನೀವು ಫೇಸ್ ವಾಶ್ನ ಯೂಸ್ ಮಾಡಿ, ಪ್ರಿಫರ್ಲಿ ನಾನು ಹೇಳೋದು ಫೇಸ್ ವಾಶ್ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಸೋಪ್. ನೀವು ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಸೋಪ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ರಫ್ ಆಗಿರುತ್ತೆ, ಆ್ಯಂಡ್ ಫೇಸ್ ವಾಶ್ನ ನೀವು ಯೂಸ್ ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ. ಸೊ ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ ಸರಿನಾ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಏನು ಎಕ್ಸ್ಪೆನ್ಸು ಸಿಕ್ಕಾಪಟ್ಟೆ ನಮ್ಮ ಹತ್ರ ತೊಗೊಳಕ್ಕಾಗಲ್ಲ ಅಂತೇನಿಲ್ಲ, ತೊಗೊಂಡು ಒಂದ್ಸತಿ ಸ್ಟೋರು ಕೂಡ ಮಾಡ್ಕೋಬೋದು. ಆ್ಯಂಡ್ ಎಫೆಕ್ಟಿವ್ ಆಗಿರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಇದನ್ನು ಟ್ರೈ ಮಾಡಿ, ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.